Hello, students and parents. Welcome to Pep Talk Info. ನಾನು ನಿಮ್ಮ ಟೀಚರ್ ನಾಗಾಭರಣ. ಸೊ KCET 2026 ಅಂತಾನೆ ಇವಾಗ ನೀವು ಆಲ್ರೆಡಿ ಹುಡ್ಕೋದಕ್ಕೆ ಶುರು ಮಾಡಿದ್ದೀರಾ. ನಾನು ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು, CETಲಿ ಎಷ್ಟು ಸ್ಕೋರ್ ಮಾಡಿದ್ರೆ ನನಗೆ ತುಂಬ ಒಳ್ಳೆ ಕಾಲೇಜ್ ಸಿಗತ್ತೆ ಅನ್ನೋ ಡೌಟು ಎಲ್ಲರಿಗೂ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ ನಮ್ಮ ದ್ರೋಣ ಬ್ಯಾಚಿನ ಸ್ಟೂಡೆಂಟ್ಸ್ದು ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು, CETಲಿ ಎಷ್ಟು ಮಾಡಿದ್ರು, ಆ ರ್ಯಾಂಕಿಗೆ ತಕ್ಕಂತೆ ಯಾವ ಕಾಲೇಜ್ ಸಿಕ್ತು ಅಂತ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅವರ ಪ್ರೈವಸಿ ಇಶ್ಯೂಯಿಂದ ನಾನು ಎಷ್ಟೊಂದು ಜನದ ಹುಡುಗರದು ನಾನು ಕ್ಯಾಟಗರಿ ತೋರಿಸೋದಿಲ್ಲ, ಹೆಸರು ತೋರಿಸೋದಿಲ್ಲ, CET ನಂಬರ್ಸ್ ತೋರಿಸೋದಿಲ್ಲ. ಸೊ ಯಾಕೆಂದರೆ ನಮ್ಮಿಂದ ಯಾರಿಗೂ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಿಮಗೆ ಹಾಗಂತ ಈ ಡೀಟೇಲ್ಸ್ ಇಟ್ಕೊಂಡು ನಿಮಗೆ ಒಂದು ದಿಕ್ಸೂಚಿ ಅಥವಾ ನಿಮಗೆ ಒಂದು ಗೂಗಲ್ ಮ್ಯಾಪ್ ಥರ, ನಿಮ್ಮ ಪರ್ಸನಲ್ ಗೂಗಲ್ ಮ್ಯಾಪ್ ಥರ ನಾನು ಇವತ್ತು ಕ್ಲೀನಾಗಿ ಈ ಥರ ಪಾತನ್ನು ಫಾಲೋ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಕಾಲೇಜ್ ಸಿಗತ್ತೆ ಅನ್ನೋ ಒಂದು ಗೈಡೆನ್ಸ್ ವಿಡಿಯೋ ಇದು, ಆಯಿತಾ? ಸೊ ಹಾಗಾದರೆ ನಾವು ಎಷ್ಟು ಮಾರ್ಕ್ಸ್ ತೆಗೆದ್ರೆ ಎಷ್ಟು ರ್ಯಾಂಕ್ ಬರುತ್ತೆ? 90% ಆಫ್ ದ ಹುಡುಗರು ಬೋರ್ಡ್ ಎಕ್ಸಾಮಲ್ಲಿ ಸೂಪರಾಗಿ ಮಾಡ್ತಾರೆ, ಆಯಿತಾ? 99% ಮಕ್ಕಳೇ ಚೆನ್ನಾಗಿ ಮಾಡ್ತಾರೆ ಬೋರ್ಡ್ಸಲ್ಲಿ. 270ಕ್ಕಿಂತ ಜಾಸ್ತಿನೇ ತಗೊಂಡ್ಬಿಡ್ತಾರೆ PCM ಅಲ್ಲಿ. ಆದರೆ CETಲಿ ಒಂದು 100ನ್ನು ದಾಟಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಅವರು ಏಮ್ಲೆಸ್ಲಿ ಯಾವ್ಯಾವುದೋ ಸಬ್ಜೆಕ್ಟ್ನ ಯಾವುದ್ಯಾವುದೋ ಚಾಪ್ಟರ್ಗಳನ್ನು ಟಾರ್ಗೆಟ್ ಮಾಡಿಬಿಡ್ತಾರೆ, ಆಯಿತಾ? ನಾನು ಫಸ್ಟಿಂದ ರ್ಯಾಂಕ್ ವೈಸೇ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇವರು ಲಾಸ್ಟ್ ಇಯರು ಇಂಜಿನಿಯರಿಂಗ್ ರ್ಯಾಂಕ್ ಇವ್ರದ್ದು ಎಷ್ಟು ಅಂದರೆ 414, ಆಯಿತಾ? ಇವರು ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದರು PCMಲ್ಲಿ ಅಂದರೆ 297, ಆಲ್ಮೋಸ್ಟ್ 99% ಬಂದಿತ್ತು PCMಲ್ಲಿ. ಆ್ಯಂಡ್ CETಲಿ 158 ಸ್ಕೋರ್ ಮಾಡಿದರು. ಆ್ಯಂಡ್ ಇವರಿಗೆ ಯಾವ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಗೊತ್ತು, RV ಕಾಲೇಜ್ ಸಿಕ್ತು. ನೋಡಿ, ಇವರ ಪೇರೆಂಟ್ ಜೊತೆ ಚಾಟ್ ಮಾಡಿರೋದು. ನಾನು ಪ್ರೈವಸಿ ಇಶ್ಯೂಯಿಂದ ಯಾವ ಡೀಟೇಲ್ಸನ್ನು ತೋರ್ಸಕ್ಕೆ ಹೋಗೋದಿಲ್ಲ, ಆಯಿತಾ? ಸೊ ನನಗೆ ಪರಿಚಯ ಇರೋ ಹುಡುಗರು ಇನ್ನೂ ಕೆಲವರು ಒಂದಿಷ್ಟು ಸರ್ ತೋರಿಸಿ ತೊಂದರೆ ಇಲ್ಲ, ಯಾಕಂದರೆ ಇವರು ಸೆಟ್ಟಿಂಗ್ ಎ ಗುಡ್ ಎಕ್ಸಾಂಪಲ್ ಅಲ್ವಾ, ಹೆಸರು ತೋರಿಸಿ, ಕೆಲವರು ಫೋಟೋ ತೋರಿಸ್ಬೇಡಿ ಅಂತ ಹೇಳಿದ್ದಾರೆ, ಕೆಲವರು ಪರವಾಗಿಲ್ಲ ಸರ್ ಫೋಟೋನು ತೋರಿಸಿ, ನೋ ಇಶ್ಯೂಸ್ ಅಂತ ಹೇಳಿದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲರದ್ದು ಡೀಟೇಲ್ಸನ್ನು, ಆಯಿತಾ? ಇವ್ರಿಗೆ RV ಕಾಲೇಜೇ ಸಿಕ್ತು, ರೌಂಡ್ 1ಅಲ್ಲೇ ಸಿಕ್ತು, ಡೈರೆಕ್ಟ್ ಅಡ್ಮಿಷನ್. ಸೊ ನೆಕ್ಸ್ಟ್ ಇವ್ರು ನೋಡಿ, ನಾನು ನಿಮಗೆ ಹೆಸರು ರ್ಯಾಂಕನ್ನು ಮ್ಯಾಚ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ವೆರಿಫಿಕೇಷನ್ ಸ್ಲಿಪ್ಪು ವಿತೌಟ್ ನೋಯಿಂಗ್ ದ ಸ್ಟೂಡೆಂಟ್ ಅಥವಾ ಪೇರೆಂಟ್ ಯು ಕೆನಾಟ್ ಗೆಟ್ ದಿಸ್ ಕಾಪಿ, ಆಯಿತಾ? ನಾನು ತುಂಬ ಜೆನ್ಯೂನಾಗಿ ನಿಮಗೆ ಒಂದು ಪರ್ಫೆಕ್ಟ್ ಗೈಡೆನ್ಸ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ? ಸೊ ನೆಕ್ಸ್ಟು ಇವ್ರು ನೋಡಿ, ಇವ್ರ ಹೆಸರಲ್ಲಿ P ಅಂತ ಸ್ಟಾರ್ಟ್ ಆಗ್ತದೆ ನೋಡಿ, ಕ್ಯಾಂಡಿಡೇಟ್ ನೇಮ್. ಇದೇನು ಅಂತ ಹೇಳಿದ್ರೆ ಇದು ನಿಮಗೆ ಅಲಾಟ್ಮೆಂಟ್ ಕಾಪಿ. ಈ ಕಾಪಿನ ತೊಗೊಂಡು ಹೋಗಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ಆಗೋದು. ಇದಂತೂ ಯಾರಿಗೆ ಬೇಕಾದ್ರೂ ಹೆಂಗಾದರೂ ಮಾಡಿ ಕಾಪಿ ಮಾಡ್ಬೋದು ಅಂತ ಅಂದ್ಕೊಳ್ಳಿ, ಯಾರ್ದಾದ್ರು ಸ್ಟೇಟಸ್ ಹಾಕಿದರೆ ತೊಗೊಂಡ್ಬಿಡ್ಬೋದು. ಇದು ಯಾರಿಗೂ ಸಿಗೋದಿಲ್ಲ, ಆಯಿತಾ? ಈ ಕಾಪಿ ಇಟ್ಕೊಂಡು ಹೋಗಿ ಅಡ್ಮಿಷನ್ ಆಗಬೇಕು ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇವರು ರ್ಯಾಂಕು 1302 ಇತ್ತು. ಇವರು ಫಸ್ಟ್ ರೌಂಡಲ್ಲಿ ಇವರಿಗೆ PS ಅಲಾಟ್ ಆಗಿತ್ತು. ಫಸ್ಟ್ ರೌಂಡಲ್ಲಿ PS CSE ಅಲಾಟ್ ಆಗಿತ್ತು, ಆಯಿತಾ? ನಾನು ಹೇಳಿದ್ದೆ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕು, ಥರ್ಡ್ ರೌಂಡ್ಗೂ ಹೋಗೋ ಪ್ರಾಬಬಿಲಿಟಿ ಬರ್ಬೋದು ಅಂತ. ಬಟ್ ಇವರಿಗೆ ಸೆಕೆಂಡ್ ರೌಂಡಲ್ಲಿ ಇವರು ಅಂದ್ಕೊಂಡಿದ್ದಂತಹ RV ಕಾಲೇಜ್ ಸಿಕ್ಬಿಡ್ತು. ಸರ್ ನಾವು ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡಲ್ಲ ಅಂತ RV ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡ್ರು. ಇವರು ಬೋರ್ಡಲ್ಲಿ ಎಷ್ಟು ಸ್ಕೋರ್ ಮಾಡಿದರು ನೋಡಿ, ಬೋರ್ಡ್ಸಲ್ಲಿ 289 ಸ್ಕೋರ್ ಮಾಡಿದರು, ಆಯಿತಾ? ಅರೌಂಡ್ 97% ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇವರು CETಲಿ 150 ಸ್ಕೋರ್ ಮಾಡಿದರು, ಆಯಿತಾ? PCMಲ್ಲಿ. ಸೊ ಇವ್ರಿಗೂ RV ಕಾಲೇಜ್ ಸಿಕ್ತು. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟು ಇವರು ನಾನು ಪರ್ಮಿಷನ್ ತೊಗೊಂಡಿದ್ದೀನಿ, ಹೆಸರು ತೋರಿಸಿ ತೊಂದರೆ ಇಲ್ಲ ಸರ್ ಅಂತ ಹೇಳಿದರು. ಸೊ ಇವರು ಬೋರ್ಡ್ ಎಕ್ಸಾಮ್ಸಲ್ಲಿ ನೋಡಿ 291 ಸ್ಕೋರ್ ಮಾಡಿದರು. ಸೊ 98% ಇನ್ ಬೋರ್ಡ್ಸ್. ಆ್ಯಂಡ್ CETಲಿ 140 ಸ್ಕೋರ್ ಮಾಡಿದರು PCMಯಿಂದ. ಇವ್ರದ್ದು ರ್ಯಾಂಕ್ ಎಷ್ಟು ಬಂದಿತ್ತು? 3252. 10 ಮಾರ್ಕ್ಸ್ ಡಿಫ್ರೆನ್ಸ್ ಅಲ್ವಾ ಇವರಿಗೆ CETಲಿ ನೋಡಿ, 10 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ರ್ಯಾಂಕು ಡಬಲ್ ಆಗೋಯ್ತು, ಡಬಲ್ ಅಲ್ಲ ಟ್ರಿಪಲ್ ಆಗೋಯ್ತು ಆಲ್ಮೋಸ್ಟ್, ಆಯಿತಾ? ಇವರಿಗೆ MSRITಲಿ ಕೊನೆಗೆ ಆಯಿತು. ಮೋಸ್ಟ್ಲಿ ಸೆಕೆಂಡ್ ರೌಂಡಲ್ಲೋ ಥರ್ಡ್ ರೌಂಡಲ್ಲೋ ಆಯಿತು, ನನಗೆ ಅದು ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದೀನಿ ಅದನ್ನು. MSRIT 100% ಆಗಿದೆ ಇವ್ರಿಗೆ, ಆಯಿತಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಈ ಸ್ಟೂಡೆಂಟಿಂದು ರ್ಯಾಂಕ್ ನೋಡಿ 3898.
ಆಯಿತಾ. ಮ್ಯಾಚ್ ಮಾಡ್ಕೊಳ್ಳಿ ಹೆಸರನ್ನ. KSA ಇಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ KS ಇಸ್ ದ ಇನ್ಷಿಯಲ್, A ಇಸ್ ದ ನೇಮ್ ಆಫ್ ದ ಸ್ಟೂಡೆಂಟ್. ಸೊ ನೋಡಿ ಮ್ಯಾಚ್ ಆಗ್ತಿದೆಯಾ. ಆ್ಯಂಡ್ ಇಂಜಿನಿಯರಿಂಗ್ ರ್ಯಾಂಕ್ ನೋಡಿ 3898. ಸೊ 3898 ರ್ಯಾಂಕು ಮ್ಯಾಚ್ ಆಗ್ತಾ ಇದೆಯಾ. ಇವರಿಗೆ ನೋಡಿ ಸೆಕೆಂಡ್ ರೌಂಡಲ್ಲಿ BMS ಆಯಿತು, ಆಯಿತಾ. ಆ್ಯಂಡ್ ಸರ್ ನಿಮ್ಗೇನಕ್ಕೆ ಇದು ರ್ಯಾಂಕ್ ವ್ಯತ್ಯಾಸ ಆದಂಗೆ ಇವ್ರಿಗೆ ಯಾಕೆ ಆ ಕಾಲೇಜ್ ಆಗಿಲ್ಲ ಅಂದರೆ ದಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್. ಸೊ ಅಂದರೆ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಕ್ಯಾಟಗರಿಗೆ ಆ ಕಾಲೇಜ್ ಸಿಗೋ ಪ್ರಾಬಬಿಲಿಟಿ ಇದೆಯೋ ಇಲ್ವಂತ ನಾವು ಕೌನ್ಸಿಲಿಂಗ್ ನಿಮ್ಮ ರ್ಯಾಂಕ್ ಬರುತ್ತಲ್ಲ ಆವಾಗ ನಿಮ್ಗೊಂದು ಆಪ್ಷನ್ ಎಂಟ್ರಿಗೆ ಒಂದು ಲಿಸ್ಟ್ ರೆಡಿ ಮಾಡ್ತೀವಿ. ಅವತ್ತೇ ನಾನು ಡಿಸ್ಕಸ್ ಮಾಡಿಬಿಡ್ತೀನಿ ಪೇರೆಂಟ್ಸ್ ಜೊತೆ. ಸೊ ನೋಡಿ ಈ ರೌಂಡಲ್ಲಿ ನಿಮಗೆ ಈ ಕಾಲೇಜ್ ಸಿಕ್ಕಿಬಿಡುತ್ತೆ, ನೀವು ಈ ರೌಂಡಲ್ಲಿ ಎಕ್ಸಿಟ್ ಆಗಬೇಕು. ಅಥವಾ ಕಾಮೆಟ್ ಕೆಗೆ ಹೋಗೋದಾದರೆ ಕಾಮೆಟ್ ಕೆಲಿ ಯಾವ್ಯಾವ ಕಾಲೇಜ್ ಮಾತ್ರ ಇಟ್ಕೋಬೇಕು, ಎಲ್ಲದೂ ಸ್ಟ್ರಾಟಜಿಕ್ಕಾಗಿ ನಾವು ಹೇಳ್ಕೊಡ್ತೀವಿ, ಆಯಿತಾ. ಸೊ ಆ್ಯಂಡ್ ಈ ಮಾರ್ಕ್ಸ್ನ ನೋಡಿ ನೀವೇನು ತಲೆ ಕೆಡಿಸ್ಕೋಬೇಡಿ ಮಕ್ಕಳೇ. ನಾನು ತೋರಿಸ್ತಾ ಇರೋದೇನು ಗೊತ್ತಾ, ಇಫ್ ದೇ ಕ್ಯಾನ್ ಡೂ ಇಟ್, ಯು ಆಲ್ಸೋ ಕ್ಯಾನ್ ಡೂ ಇಟ್ ಅಲ್ವಾ. ಯಾಕಂದರೆ ನಿಮ್ಮ ಎಫರ್ಟ್ಸ್ ಎಷ್ಟು ಪುಟಿನ್ ಮಾಡ್ತೀರಾ ಅಷ್ಟು ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ನೀಡ್ ನಾಟ್ ವರಿ. ನಿಮ್ಮನ್ನು ನೀವು ಜಾಸ್ತಿ ಕ್ವಶನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನನ್ನ ಕೈಲಿ ಆಗುತ್ತಾ ಅಂತ. ನೀವು ಎಫರ್ಟ್ಸ್ ಹಾಕಿ 100% ರಿಸಲ್ಟ್ ಬಂದೇ ಬರುತ್ತೆ, ಸೂಪರಾಗೇ ಬರುತ್ತೆ. ನೀಡ್ ನಾಟ್ ವರಿ, ಆಯಿತಾ. ಸೊ ಇವರು ಬೋರ್ಡ್ಸಲ್ಲಿ ನೋಡಿ 294, ಅರೌಂಡ್ 98 ಪಾಯಿಂಟ್ ಸಮಥಿಂಗ್. ಸೊ ಇವ್ರದ್ದು CETಲಿ 129 ಆಯಿತು PCM ಇಂದ. ಸೊ ಆಲ್ಮೋಸ್ಟ್ 4000 ರ್ಯಾಂಕಿಗೆ ಹತ್ತತ್ರ ಬಂತು. ಇವ್ರಿಗೂ BMS ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಸಿಕ್ಬಿಡ್ತು. ಆ್ಯಂಡ್ ಇದು ಎಲ್ರಿಗೂ ಸಿಕ್ಬಿಡುತ್ತೆ ಅಂತ ಕೇಳಿದ್ರೆ ಆಗಲ್ಲ, ಅದು ಕ್ಯಾಟಗರಿ ಬೇಸಿಸ್ ಮೇಲೂ ಆಗುತ್ತೆ. ಅದನ್ನು ಇಲ್ಲಿ ನಾವು ಇವಾಗ ಡಿಸ್ಕಸ್ ಮಾಡುವಂತಹ ಪ್ಲ್ಯಾಟ್ಫಾರ್ಮ್ ಅಲ್ಲ ಇದು. ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಇವ್ರು ನೋಡಿ ಬೋರ್ಡ್ ಎಕ್ಸಾಮಲ್ಲಿ 289 ಸ್ಕೋರ್ ಮಾಡಿದರು, CETಲಿ 131 ಸ್ಕೋರ್ ಮಾಡಿದರು. ರ್ಯಾಂಕ್ ಎಷ್ಟು ಬಂದಿತ್ತು? 4132 ಬಂದಿತ್ತು. ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿರೋದು ಇಲ್ಲೇ ಸ್ಕ್ರೀನ್ಶಾಟ್ ಇದೆ ನೋಡಿ. ಇವ್ರಿಗೆ MSRIT ಸಿಕ್ತು, ಆಯಿತಾ. ಎಲ್ಲಿ ಸಿಕ್ತು? ಐ ಥಿಂಕ್ ಇದು ರೌಂಡ್ 2ನೋ 3ನಲ್ಲೋ, ಓಕೆ ಥರ್ಡ್ ರೌಂಡಲ್ಲಿ ಸಿಕ್ತು. ಥರ್ಡ್ ರೌಂಡಲ್ಲಿ MSRIT ಸಿಕ್ತು. ನಾವು ಹೇಳಿದ್ವಿ ಥರ್ಡ್ ರೌಂಡಲ್ಲಿ ತನಕ ಹೋಗಬೇಕು ಅಂತ ಹೇಳಿದ್ವಿ, ಹೋದರು ಅವರು, ಆಯಿತಾ. ಕೆಲವು ಸತಿ ಏನಾಗುತ್ತೆ ಗೊತ್ತಾ, ಗೈಡೆನ್ಸ್ನ ಎಷ್ಟು ಕ್ಲೀನಾಗಿ ನೀವು ಫಾಲೋ ಮಾಡ್ತೀರಾ ಅಷ್ಟು ಕ್ಲೀನಾಗೇ ಒಳ್ಳೆ ಕಾಲೇಜ್ ಸಿಗ್ತಾ ಹೋಗುತ್ತೆ. ಪೇಷನ್ಸ್ ಇರಬೇಕು ಅಷ್ಟೇ, ಆಯಿತಾ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ನೋಡೋಣ. ಸೊ ಇವರು ಬೋರ್ಡ್ಸಲ್ಲಿ ಇವರು 291 ಸ್ಕೋರ್ ಮಾಡಿದರು ಬೋರ್ಡ್ಸಲ್ಲಿ PCM ಇಂದ. ಸೊ ಆ್ಯಂಡ್ CETಲಿ ಇವರು ಅರೌಂಡ್ 127 ಮಾರ್ಕ್ಸ್ ಸ್ಕೋರ್ ಮಾಡಿದರು CET PCM ಅಲ್ಲಿ. ಸೊ ಇವರಿಗೆ 4512 ರ್ಯಾಂಕ್ ಬಂದಿತ್ತು. ಇವ್ರಿಗೂ BMS ಅಲ್ಲಿ ಸಿಕ್ತು, ಐ ಥಿಂಕ್ ಇನ್ ರೌಂಡ್ 3 ಅಂತ ಅನಿಸುತ್ತೆ. ಸೊ ಅದು ಮಿಸ್ ಆಗಿಬಿಟ್ಟಿದೆ ಸ್ಕ್ರೀನ್ಶಾಟ್, ಆಯಿತಾ. ಸೊ ನೆಕ್ಸ್ಟ್ ಒಬ್ಬರು ಸ್ಟೂಡೆಂಟು, ಇವರಿಗೆ 5068 ಬಂದಿತ್ತು ರ್ಯಾಂಕು. ಇವ್ರಿಗೆ ನೋಡಿ ಬೋರ್ಡ್ಸಲ್ಲಿ ಇವರು 297, ಬೋರ್ಡ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದರು. ಬಟ್ CETಲಿ ಸ್ವಲ್ಪ ಕಡಿಮೆ ಆಗಿಬಿಡ್ತು. ಅಕಸ್ಮಾತ್ ಇವರೆಲ್ಲರೂ 130+ ತೆಗೆದುಬಿಟ್ಟಿದ್ರೆ 3000 ಒಳಗೆ ಬಂದುಬಿಡೋದು ರ್ಯಾಂಕು. ಇನ್ನೊಂದು 8ರಿಂದ 10 ಮಾರ್ಕ್ ತೆಗೆದುಬಿಟ್ಟಿದ್ರು, ಆಯಿತಾ. ಈಗ ನೋಡಿ ಇಷ್ಟು ಹೊತ್ತು ಯಾವ್ದ್ಯಾವುದು ಟಾಪ್ 3 ಕಾಲೇಜಸ್ಗೆ ಸೇರಿದಾರಲ್ಲ ಇವರು ಎಲ್ಲರೂ ಅರೌಂಡ್ 40 to 45 ರೇಂಜಲ್ಲೇ ತೆಗೆದಿದ್ದಾರೆ ಮಾರ್ಕ್ಸು ಇನ್ KCET ಪರ್ ಸಬ್ಜೆಕ್ಟ್. ಫಿಸಿಕ್ಸಲ್ಲಿ 40 to 45, ಕೆಮಿಸ್ಟ್ರಿಲಿ 40 to 45 ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ 40 to 45 ರೇಂಜಲ್ಲೇ ತೆಗೆದಿದ್ದಾರೆ. ಆ್ಯಂಡ್ ನೀವೆಲ್ಲ ಏನು ಯೂಟ್ಯೂಬಲ್ಲಿ ನೋಡ್ತೀರಾ 60 ಔಟ್ ಆಫ್ 60. ಸೊ 60 ಮಿನಿಟ್ಸಲ್ಲಿ 60 ಕ್ವಶನ್ಸ್ ಆನ್ಸರ್ ಮಾಡಬೇಕು. ನೀಡ್ ನಾಟ್. ನಿಮ್ಮ ಆ್ಯಕ್ಯುರಸಿ 95% ಮೇಲಿದ್ದರೆ ನೀವು ಕ್ಲೀನಾಗಿ 45 ಕ್ವಶನ್ಸ್ಗೆ ರೆಡಿಯಾಗಿ ಕ್ಲೀನಾಗಿ, ಆಯಿತಾ. ಉಳಿದಿರೋ 15 ಕ್ವಶನ್ ಬಗ್ಗೆ ನೀವು ಕ್ವಶನ್ನೇ ನಿಮ್ಗದು ಆ ಕ್ವಶನ್ ಓದಿದ ತಕ್ಷಣ ನಾನು ಈ ಚಾಪ್ಟರ್ನ ಮುಟ್ಟೇ ಇಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳೇ, ಆಯಿತಾ. 45 ಕ್ವಶನ್ಗೆ ಯಾವುದರಿಂದ ನಾನು ಫಾಲೋ ಮಾಡಬೇಕು? ಮೇಜರ್ಲಿ ಸೆಕೆಂಡ್ PUC, ಆಮೇಲೆ ಫಸ್ಟ್ PUCದು ಉಪ್ಪಿನಕಾಯಿ ಥರ ನೀವು ಓದ್ಕೊಳ್ಳಿ. ನಾವು ಟೀಚಿಂಗು ಹಾಗೆ ಮಾಡ್ತೀವಿ. ನಾನು ಇದನ್ನು ಪ್ರತಿ ವರ್ಷ ಹೇಳ್ತಿದ್ದೀನಿ. ನಾವು 2020ಇಂದ ವೀಡಿಯೋ ಮಾಡ್ತಾಯಿದ್ದೀನಿ ಮಕ್ಕಳೇ ಯೂಟ್ಯೂಬಲ್ಲಿ. ಅವತ್ತಿಂದನೂ ಹೇಳ್ತಾ ಇದ್ದೀನಿ ಹೀಗೆ ಓದ್ರು ಅಂತ. ಬಟ್ ಇಲ್ಲ, ನಾನು ನಿಮ್ಮನ್ನು ಫಾಲೋ ಮಾಡಲ್ಲ, ಇನ್ಯಾರೋ ಹೇಳಿದ್ರು ನನಗೆ ಅದನ್ನು ಓದಬೇಕು ಇದನ್ನು ಓದಬೇಕು, ನಾನು 60ಗೆ 60ನೇ ಬರಿತೀನಿ. ನೋಡಿ ನಿಮ್ಮ ಮುಂದೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಇಷ್ಟೇ ಮಾರ್ಕ್ಸ್ ತೆಗೆದಿರೋದು ಅಂತ. ನಿಮಗೆ ಆ್ಯಕ್ಯುರಸಿ ಇಂಪಾರ್ಟೆಂಟು. ನಾನು ಎಲ್ಲ 60ಕ್ಕೆ 60 ಆನ್ಸರ್ ಮಾಡೋದಲ್ಲ ಇಂಪಾರ್ಟೆಂಟು. ಇನ್ನು 15 ಕ್ವಶನ್ ನನಗೆ ಗೊತ್ತೇ ಇಲ್ಲ, ನೀವು ದೇವ್ರನ್ನ ನೆನೆಸ್ಕೊಂಡು ABCD ಹಾಕಿದ್ರು ಯು ಹ್ಯಾವ್ 25% ಆಫ್ ವಿನ್ನಿಂಗ್ ರೇಟ್ ಅಲ್ವಾ. ಸೊ ನೀವು 12 ಕ್ವಶನ್ ಆನ್ಸರ್ ಮಾಡಿದ್ರೆ ಸೊ ಅಟ್ಲೀಸ್ಟ್ 3 ಆದರೂ ಕರೆಕ್ಟ್ ಆಗುತ್ತೆ. ನೀವು ಕ್ವಶನ್ನೇ ಓದಬೇಡಿ, ನೀವು ABCD ಹಾಕಿ, ನಿಮ್ಮ ಲೆಕ್ಕ ಪ್ರಕಾರ 3 ಆದರೂ ಕರೆಕ್ಟ್ ಆಗಲೇಬೇಕು, ಕರೆಕ್ಟ್. ಸೊ ನೆಕ್ಸ್ಟ್ ಇವ್ರಿಗೆ ಸೆಕೆಂಡ್ ರೌಂಡಲ್ಲಿ BMS ಸಿಕ್ತು. ಸೊ ಯಾಕೆ ಇವ್ರಿಗೆ ಹೆಂಗೆ ಸೆಕೆಂಡ್ ರೌಂಡಲ್ಲೇ ಸಿಕ್ಬಿಡ್ತು ಸರ್, ಅವ್ರಿಗೆಲ್ಲ ಥರ್ಡ್ ರೌಂಡ್ ತನಕ ಹೋಯಿತು ಅಂದರೆ? ಸೊ ಇವರು ಮೋಸ್ಟ್ಲಿ ಹೈದರಾಬಾದ್ ಕರ್ನಾಟಕ 371 ಇತ್ತು ಇವರಿಗೆ, ಹಾಗಾಗಿ ಆಯಿತು, ಆಯಿತಾ. ಸೊ ನೆಕ್ಸ್ಟ್ ನೋಡೋದಾದರೆ
ಇವ್ರು ನೋಡಿ 5402 ಬಂದಿತ್ತು. ಇವರು ಬೋರ್ಡ್ ಎಕ್ಸಾಮ್ಸಲ್ಲಿ 295 ಸ್ಕೋರ್ ಮಾಡಿದರು ಆ್ಯಂಡ್ ಸಿ ಇ ಟಿಲಿ 122 ಇನ್ PCM. ಬಟ್ ಇವರಿಗೆ ಮೆಡಿಕಲ್ ಸೀಟ್ ಆಯಿತು. ಸೊ ನಾನು ಆ್ಯಕ್ಚುಲಿ ನಾವು ಮೆಡಿಕಲ್ ಕೌನ್ಸಿಲಿಂಗ್ ಮಾಡೋದಿಲ್ಲ ಬೇಸಿಕಲಿ. ಬಟ್ ಇವರಿಗೆ ಇವ್ರ ರ್ಯಾಂಕ್ ನೋಡಿ ಸರ್ ನೀಟು ಆಸ್ಪರೆಂಟ್ ಅಂತ ಹೇಳಿದರು. ನಾನು ಈ ರ್ಯಾಂಕ್ ನೋಡ್ಬಿಟ್ಟು ಸುಮ್ಮನೆ ಹೇಳಿದ್ದೆ ಅವ್ರಿಗೆ, ಸರ್ ಮೋಸ್ಟ್ಲಿ ಇವ್ರಿಗೆ ಮೆಡಿಕಲ್ ಸೀಟ್ ಸಿಗ್ಬೋದು ಅಂತ. ಸೊ ನಾನು ಹೇಳ್ದಂಗೆ ಅವರಿಗೆ ನಾನು ಹೇಳಿದೆ ಅಂತ ಸಿಕ್ತು ಅಂತಲ್ಲ, ಅವ್ರು ಎಫರ್ಟ್ಸ್ ಅಷ್ಟು ಹಾಕಿದ್ರು ಪಾಪ ಸ್ಟೂಡೆಂಟು, ಆಯಿತಾ. ಅವ್ರಿಗೆ ಮೆಡಿಕಲ್ ಕಾಲೇಜ್ ಸಿಕ್ತು. ಆ್ಯಂಡ್ ನಮ್ಮ ಬಾಂಡೇಜ್ ಹೆಂಗಿರುತ್ತೆ ಅಂದರೆ ಕೆಲವು ಸತಿ ಕೌನ್ಸಿಲಿಂಗ್ ಮಾಡ್ತಾ ಪೇರೆಂಟ್ಸ್ ಎಷ್ಟು ಕನೆಕ್ಟ್ ಆಗಿಬಿಡ್ತಾರೆ ಅಂದರೆ, ಇವನು ಚಿಕ್ಕ ಮಗ, ದೊಡ್ಡ ಮಗನ ಮದುವೆಗೆ ನನಗೆ ಇನ್ವಿಟೇಷನ್ ಕೊಟ್ಟು ಬರಲೇಬೇಕು ಸರ್ ನೀವು ಅಂತ ಹೇಳಿದರು, ಆಯಿತಾ. ಸೊ ಅಷ್ಟು ಅಭಿಮಾನ ಇಡ್ತಾರೆ. ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನಾವಲ್ಲಿ ಒಂದು ಫ್ಯಾಮಿಲಿ ಥರ ಹೋಗ್ಬಿಡ್ತೀವಿ, ದಿನ ಮಾತಾಡಿ ಪೇರೆಂಟ್ಸ್ ಜೊತೆ, ಆಯಿತಾ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ನೋಡೋಣ. ಸೊ ಇವರು 6080 ಬಂದಿತ್ತು ರ್ಯಾಂಕು. ಸೊ ಇವ್ರದ್ದು ಬೋರ್ಡ್ಸಲ್ಲಿ 289 ಆಗಿತ್ತು. ಅರೌಂಡ್ 94 to 95% ಅಂತ ಅಂದ್ಕೊಳ್ಳೋಣ, 96% ಅಂತಲೇ ಅಂದ್ಕೊಳ್ಳೋಣ. ಆ್ಯಂಡ್ ಇವ್ರದ್ದು ಬೋರ್ಡ್ಸಲ್ಲಿ ಸಿ ಇ ಟಿಲಿ ಸ್ವಲ್ಪ ಕಡಿಮೆ ಆಯಿತು, 123 ಬಂತು. ಸೊ ಸ್ಟಿಲ್ ದೇ ಮ್ಯಾನೇಜ್ ಟು ಗೆಟ್ BMS ಇನ್ ರೌಂಡ್ 2. ಆ್ಯಂಡ್ ನೆಕ್ಸ್ಟು ಇವ್ರದ್ದು ನೋಡಿ, ಇವ್ರದ್ದು 6780 ಬಂದಿತ್ತು ರ್ಯಾಂಕು. ಇವರಿಗೆ ಬೋರ್ಡ್ಸಲ್ಲಿ 285 ಬಂದಿತ್ತು, ಅರೌಂಡ್ 96%. ಆ್ಯಂಡ್ ಸಿ ಇ ಟಿಲಿ 123 ಬಂದಿತ್ತು. ನೋಡಿ 123 ಅಂದರೂ ಅಷ್ಟೇ, ಇವ್ರಿಗೆ PSL ಅಡ್ಮಿಷನ್ ಆಯಿತು. ಐ ಥಿಂಕ್ ರೌಂಡ್ 2ನೋ ರೌಂಡ್ 3ಲೋ ಇರಬೇಕು, ನನ್ನ ಸ್ಕ್ರೀನ್ಶಾಟ್ ಮಿಸ್ಪ್ಲೇಸ್ ಆಗೋಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇವರಿಗೆ 10,487 ಬಂದಿತ್ತು ರ್ಯಾಂಕು. ಸೊ ಬೋರ್ಡ್ಸಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ರು, 288. ಬಟ್ ಸಿ ಇ ಟಿಲಿ ಸ್ವಲ್ಪ ಕಡಿಮೆ ಆಯಿತು, 111 ಬಂದಿತ್ತು ಸಿ ಇ ಟಿಲಿ. ಸೊ 111 ಅಂದರೆ ಲೆಸ್ ದ್ಯಾನ್ 40 ಇನ್ ಈಚ್ ಸಬ್ಜೆಕ್ಟ್ ತೆಗೆದಿದ್ರು ಅವರು. ಬಟ್ ಸ್ಟಿಲ್ ದೇ ಮ್ಯಾನೇಜ್ ಟು ಗೆಟ್ BMS IT, ಆಯಿತಾ. ಸೊ BMS IT ಅಲಾಟ್ ಆಯ್ತು ಇವರಿಗೆ. ಸೊ ನೆಕ್ಸ್ಟು ಓಕೆ, ಇವ್ರದ್ದು ರ್ಯಾಂಕ್ ಶೀಟ್ ಇಲ್ಲ, ಬಟ್ 11,657 ರ್ಯಾಂಕ್ ಬಂದಿತ್ತು. ಸೊ ಇವ್ರಿಗೆ RNS IT ಆಯಿತು. ಆ್ಯಂಡ್ RNS IT ಅಡ್ಮಿಷನ್ ತೊಗೊಂಡಿಲ್ಲ, ಇದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ಅನಿಸುತ್ತೆ. ಓಕೆ, ಇದು ಮಾಕ್ ಅಲಾಟ್ಮೆಂಟ್ದು ಸ್ಕ್ರೀನ್ಶಾಟ್. ಸೊ ಇದು ಏನು ಫುಲ್ ಡೀಟೇಲ್ಸ್ ಇಲ್ಲ ಬಿಡಿ. ಸೊ ನೆಕ್ಸ್ಟು ನೋಡಿ, ಇವರು 3rd ರೌಂಡ್ ತನಕ ವೆಯ್ಟ್ ಮಾಡೋಕ್ಕೆ ಹೇಳಿದ್ದೆ. ಈ ಸ್ಟೂಡೆಂಟ್ ತುಂಬ ಇಂಪಾರ್ಟೆಂಟು. ಯಾಕೆ ಗೊತ್ತಾ? ರ್ಯಾಂಕ್ ನೋಡಿ 11,944 ಇದೆ ರ್ಯಾಂಕ್, ಆಯಿತಾ. ಸೊ ಬೋರ್ಡ್ಸಲ್ಲಿ ತುಂಬ ಚೆನ್ನಾಗಾಗಿತ್ತು, 289. ಬಟ್ ಸಿ ಇ ಟಿಲಿ 107 ಮಾರ್ಕ್ಸ್ ಬಂದಿತ್ತು. ಸೊ 107 ಅಂದರೆ ಅರೌಂಡ್ 35 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್. 35 × 3 105 ಆಗುತ್ತೆ. ಇನ್ನೊಂದು ಎರಡರಲ್ಲಿ ಜಾಸ್ತಿ ಬಂದಿತ್ತು, 35 ಅಷ್ಟೇ ಸ್ಕೋರ್ ಮಾಡಿರೋದು ಪರ್ ಸಬ್ಜೆಕ್ಟು ಸಿ ಇ ಟಿಲಿ. ಸೊ ಇವ್ರಿಗೆ ಯಾವ ಕಾಲೇಜ್ ಆಯಿತು 3rd ರೌಂಡಲ್ಲಿ ಗೊತ್ತಾ? PS ಯೂನಿವರ್ಸಿಟಿ, ಮೇನ್ ರಿಂಗ್ ರೋಡ್ ಕ್ಯಾಂಪಸ್ದೇ ಸೀಟ್ ಸಿಕ್ಕಿದೆ. ಹಾಗಾಗಿ ಮಕ್ಕಳೇ, ಇವರು ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟ್ ರೌಂಡಲ್ಲಿ ಅಟೆಂಪ್ಟ್ ಮಾಡಿದ್ರು. ಇವರಿಗೆ BMS ITಗಿಂತ ಮೇಲ್ಗಡೆ ಹೋಗ್ತಾನೆ ಇರಲಿಲ್ಲ ಯಾವ ಕಾಲೇಜು. ಬಟ್ ನಾನು ಹೇಳಿದ್ದೆ ಇವರಿಗೆ ಕೌನ್ಸಿಲಿಂಗ್ದು ಸ್ಟಾರ್ಟ್ ಆದಾಗಲೇ ಪ್ರೊಸೀಜರು 3rd ರೌಂಡ್ ತನಕ ವೆಯ್ಟ್ ಮಾಡಿ ನಿಮಗೆ 100% PS ಸಿಗುತ್ತೆ ಅಂತ ಹೇಳಿದ್ದೆ, ಆಯಿತಾ. ಸೊ ಇವರಿಗೆ 3rd ರೌಂಡ್ ಲಿಸ್ಟ್ ಅನೌನ್ಸ್ ಆದ ತಕ್ಷಣ ರಾತ್ರಿ 10:30 ಆಗಿತ್ತು ಅನೌನ್ಸ್ ಆಗ್ತಾ. ಆವಾಗಲೇ ಫೋನ್ ಮಾಡಿ, ಸರ್ ನೀವು ಹೇಳ್ದಂಗೆ ಸಿಕ್ಬಿಡ್ತು ಅಂತ ಎಷ್ಟು ಖುಷಿಪಟ್ಟರು ಗೊತ್ತಾ. ಆ್ಯಕ್ಚುಲಿ ಸ್ಟೂಡೆಂಟ್ಗಿಂತ ಜಾಸ್ತಿ ಖುಷಿ ಪಡೋದು ನಾವು, ಆಯಿತಾ. ನಾವು ಹೇಳಿದ್ದಂಗೆ ಆಗುತ್ತಲ್ಲ ಅಂತಲ್ಲ, ಒಂದು ಮಾರ್ಗದರ್ಶನ. ನಾವು ಈ ಪೊಸಿಷನಲ್ಲಿ ಇದ್ದೀವಿ ಅಂದರೆ ನಮ್ಮ ಗೈಡೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಮಕ್ಕಳಿಗೆ, ಆಯಿತಾ. ಸೊ PS ಆಯ್ತು ಇವ್ರಿಗಂತೂ ಇಂತು. ಸೊ ನೆಕ್ಸ್ಟ್ ಸ್ಟೂಡೆಂಟು 12,129 ರ್ಯಾಂಕ್ ಬಂದಿದೆ. ಸೊ ಬೋರ್ಡ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿದರು? 280 ಸ್ಕೋರ್ ಮಾಡಿದರು. ಆ್ಯಂಡ್ ಸಿ ಇ ಟಿಲಿ 112. ಸೊ 37 ಇನ್ ಈಚ್ ಸಬ್ಜೆಕ್ಟ್ ಸ್ಕೋರ್ ಮಾಡಿದ್ದಾರೆ. ಸೊ ಇವರಿಗೆ BMS IT ಆಯಿತು. ಓಕೆ, ಸೊ ಎಷ್ಟನೇ ರೌಂಡಲ್ಲಿ ಅದು ಸ್ಕ್ರೀನ್ಶಾಟ್ ಮಿಸ್ ಆಗಿಬಿಟ್ಟಿದೆ, ಇಲ್ಲಿ ಇರುತ್ತೆ ಎಷ್ಟನೇ ರೌಂಡು ಅಂತ, ಇದಕ್ಕೆ ಮೇಲ್ಗಡೆ ಇರುತ್ತೆ, ಅದು ಮಿಸ್ ಆಗಿದೆ, ತೊಂದರೆ ಇಲ್ಲ. ಸೊ ನೆಕ್ಸ್ಟು ಇವ್ರು ನೋಡಿ 13,827 ಬಂದಿತ್ತು ರ್ಯಾಂಕು. ಸೊ ಇವರು PCM ಬೋರ್ಡ್ಸಲ್ಲಿ 264. ನೋಡಿ ಬೋರ್ಡ್ಸಲ್ಲಿ ಎಷ್ಟು ಕಡಿಮೆ, ಲೆಸ್ ದ್ಯಾನ್ 90% ಆಗಿದೆ. ಬಟ್ ಸ್ಟಿಲ್ ಗಿವ್ ಅಪ್ ಮಾಡಲಿಲ್ಲ. ಇವ್ರಿಗೆ ಸಿ ಇ ಟಿಲಿ 118. ಸೊ ಅರೌಂಡ್ 40 ಮಾರ್ಕ್ಸ್ ಪರ್ ಸಬ್ಜೆಕ್ಟ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಷ್ಟೇ ಮಕ್ಕಳೇ, ಯಾರಾದರೂ ಬೋರ್ಡ್ ಎಕ್ಸಾಮಲ್ಲಿ ಕಮ್ಮಿ ಬಂತು ಅಂತ ಸಿ ಇ ಟಿಗೆ ಎಫರ್ಟ್ ಹಾಕೋದನ್ನ ನಿಲ್ಲಿಸಬೇಡಿ. ಅದಕ್ಕೋಸ್ಕರನೇ ಈ ಒಂದು ಹುಡುಗ ನಮಗೆ ಕೌನ್ಸಿಲಿಂಗ್ ಮಾಡ್ತಾ ಪೇರೆಂಟ್ಸನ್ನ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಂಥ ಹುಡುಗ, ಆಯಿತಾ. ನಾವು ಕೆಲವು ಸತಿ ಪೇರೆಂಟ್ಸನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಓಕೆ, ಬಿಕಾಸ್ ಇವರು ಫುಲ್ ಕ್ಲಿಯಾರಿಟಿ ಇತ್ತು ಹುಡುಗಂಗೆ, ನಾನು ಇದೇ ಬ್ರಾಂಚ್ ಹೋಗಬೇಕು ಅಂತ. ಆ್ಯಂಡ್ ನಾನು ತೋರಿಸ್ತೀನಿ ನೋಡಿ, ಇವಂಗೆ ಯಾವ ಕಾಲೇಜ್ ಸಿಕ್ತು ಗೊತ್ತಾ?
ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ 13,827 ರ್ಯಾಂಕ್. ಯಾಕಂದರೆ ಯುನೀಕ್ ಐಡಿಯಾ ಇತ್ತು ಹುಡುಗನಿಗೆ, ನನಗೆ ಅದೇ ಬ್ರಾಂಚೇ ಬೇಕಿತ್ತು ಅಂತ. ಸೊ ಹಾಗಾಗಿ ಐ ಥಿಂಕ್ ಸೆಕೆಂಡ್ ರೌಂಡಲ್ಲೇ ಸಿಕ್ತು ಇವರಿಗೆ, ಕರೆಕ್ಟ್ ಆಯಿತಾ. ಆ್ಯಂಡ್ SNQ ಕೋಟಾದಲ್ಲಿ ಸಿಕ್ತು, ಅದಿನ್ನೂ ಇಂಪಾರ್ಟೆಂಟ್, ಫೀಸು ಕಡಿಮೆ ಆಯಿತು. ಸೊ ನೆಕ್ಸ್ಟ್ ಸ್ಟೂಡೆಂಟ್ನ ನೋಡೋಣ. 15,683 ಬಂದಿದೆ ರ್ಯಾಂಕು. ಸೊ ಬೋರ್ಡ್ ಎಕ್ಸಾಮಲ್ಲಿ ನೋಡಿ 15,000 ರ್ಯಾಂಕ್ ವಿತ್ ಬೋರ್ಡ್ ಎಕ್ಸಾಮ್ ಸ್ಕೋರ್ ಆಫ್ 243. ಸೊ 243 ಅಂದರೆ ಅರೌಂಡ್ 85% ಇನ್ ಬೋರ್ಡ್ ಎಕ್ಸಾಮ್ಸ್. ಗಿವ್ ಅಪ್ ಮಾಡಲಿಲ್ಲ, ಅದನ್ನೇ ಹೇಳ್ತಿರೋದು. ಬೋರ್ಡ್ ಎಕ್ಸಾಮಲ್ಲಿ 290+ ತಗೊಂಡವರು ಲೆಸ್ ದ್ಯಾನ್ 1000 ರ್ಯಾಂಕ್ ಹುಡುಗರು ತುಂಬ ಕಡಿಮೆ. ಯಾರ್ಯಾರು 85 to 90 ತಗೋತಿರಲ್ಲ ಇವರೇ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು CETಲಿ, ಅರ್ಥ ಆಯ್ತಾ. ಸೊ ಎಫರ್ಟ್ಸ್ನ ಮಿಸ್ಸೇ ಮಾಡಬೇಡಿ ಮಕ್ಕಳೇ. ನಿಮಗೆ 95 ಬಂತು ಬೋರ್ಡ್ ಎಕ್ಸಾಮಲ್ಲಿ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, CETಗೆ ಎಫರ್ಟ್ಸ್ ಕಮ್ಮಿ ಹಾಕಕ್ಕೆ ಶುರು ಮಾಡಿಬಿಡ್ತೀರಾ. ಹಂಗೆ ಮಾಡಬೇಡಿ. ಎರಡೂ ಎಫರ್ಟ್ ಕಂಬೈನ್ ಆದ್ರೇ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದು. ಸೊ 127 ಅಂದರೆ ಇವರು ಮೋರ್ ದ್ಯಾನ್ 42 ಪರ್ ಸಬ್ಜೆಕ್ಟ್ ಸ್ಕೋರ್ ಮಾಡಿದ್ದಾರೆ PCMಲ್ಲಿ, ಆಯಿತಾ. ಸೊ ಇವ್ರಿಗೆ ಯಾವ್ದು ಸಿಕ್ತು, BNMIT ಸಿಕ್ತು, ಆಯಿತಾ. ನೆಕ್ಸ್ಟು ಈ ಹುಡುಗಂದು ಮಾತ್ರ ಫೋಟೋ, ಹೆಸರು ಎಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಇವರ ಅಜ್ಜಿಯಿಂದನೂ ಪರಿಚಯ. ನಮಗೆ ನಾನು ಕೇಳಿದೆ, ನಾನು ನಿಮ್ಮ ಫೋಟೋ ತೋರಿಸ್ಲಾ, ಹೆಸರು ಎಲ್ಲ ತೋರಿಸ್ಲಾ ಅಂತ. ಸರ್ ನೀವು ಒಂದು ಒಳ್ಳೆ ಎಕ್ಸಾಂಪಲ್ಗೆ ಸೆಟ್ ಮಾಡ್ತಾ ಇದ್ದೀರಾ, ಐ ಡೋಂಟ್ ಮೈಂಡ್, ಯು ಕ್ಯಾರಿ ಆನ್ ವಿತ್ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ದ. ಹಾಗಾಗಿ ವಿತ್ ಫೋಟೋ ತೋರಿಸ್ತಾ ಇದ್ದೀನಿ. ಸೊ ಬೋರ್ಡ್ಸಲ್ಲಿ ನೋಡಿ 276, ಅರೌಂಡ್ 92% ಆಗಿದೆ ಬೋರ್ಡ್ಸಲ್ಲಿ. ಆ್ಯಂಡ್ CETಲಿ 104 ಅಂದರೆ ಎಷ್ಟು, 35 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್. ಸೊ ರ್ಯಾಂಕ್ ಎಷ್ಟು ಬಂದಿದೆ, 18,696 ರ್ಯಾಂಕ್ CET ಇಂಜಿನಿಯರಿಂಗ್ ರ್ಯಾಂಕಿಂಗ್. ಸೊ ಇವನಿಗೂ ಒಳ್ಳೆ ಕಾಲೇಜೇ ಸಿಕ್ತು, RNSIT ಸಿಕ್ತು. ಸೊ ಯಾಕೆ RNSIT ಸರ್ ಈ ರ್ಯಾಂಕಿಗೆ, ಅವನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ. ಕೌನ್ಸಿಲಿಂಗಲ್ಲಿ ಅದೇ ತಾನೇ ಡಿಸ್ಕಷನು, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ, ನಿಮ್ಮ ಕ್ಯಾಟಗರಿ ಬೇಸ್ಡ್ ಅವೆಲ್ಲ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ನೋಡೋಣ. 22,344. ಸೊ ಬೋರ್ಡ್ಸಲ್ಲಿ 282, ಬೋರ್ಡ್ಸಲ್ಲಿ ಸೂಪರಾಗಿ ಬಂದುಬಿಟ್ಟಿದೆ, 90+ ಬಂದುಬಿಟ್ಟಿದೆ ಬೋರ್ಡ್ಸಲ್ಲಿ ಅಲ್ವಾ. 93% ಬಂದಿದೆ. CETಲಿ ಎಷ್ಟು ಬಂದಿದೆ, ಓಕೆ CETದು ಮಿಸ್ ಆಗಿಬಿಟ್ಟಿದೆ. ಅರೌಂಡ್ 110 ಇರ್ಬೋದು ಅಥವಾ 100 ಹತ್ತತ್ರ 100 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಇವರು, ಆಯಿತಾ. ಸೊ ಅದಕ್ಕೆ 22,000 ರ್ಯಾಂಕ್ ಬಂದಿದೆ. 100 ಅಂದರೆ ಎಷ್ಟು, ನಿಮಗೆ ಪರ್ ಸಬ್ಜೆಕ್ಟ್ 33 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ. 33ಗೆ 22,000 ರ್ಯಾಂಕಿಂಗು. 22,000 ಇವಾಗ ಸರ್ 22,000 30,000ಗೆಲ್ಲ ಕಾಲೇಜ್ ಸಿಗುತ್ತಾ? ಎಕ್ಸಾಂಪಲ್ ಕೊಡ್ತೀನಿ. ಒಟ್ಟು 3.5 ಲಕ್ಷ ಜನ ಬರೆಯೋದು ಮಕ್ಕಳೇ ಅಲ್ವಾ, ಮಕ್ಕಳು. ಸೊ ನೀವು ನಿಮ್ಮ ಕ್ಲಾಸಲ್ಲಿ 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ, 100 ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್, ಕರೆಕ್ಟ್. ಸೊ ಈ 100 ಸ್ಟೂಡೆಂಟ್ಸಲ್ಲಿ ಇಫ್ ಯು ಆರ್ ಇನ್ ಟಾಪ್ 10 ರ್ಯಾಂಕಿಂಗ್, 100ಅಲ್ಲಿ ಟಾಪ್ 10 ಇದ್ದೀರಾ, ಬಟ್ 3.5 ಲ್ಯಾಕ್ ಹುಡುಗರಿಗೆ ಇದನ್ನು ಎಕ್ಸ್ಟೆಂಡ್ ಮಾಡಿ ಯು ವಿಲ್ ಎಂಡ್ ಅಪ್ ಅರೌಂಡ್ 35,000 ರ್ಯಾಂಕಿಂಗ್ ಒಳಗಡೆ ಬರೋ ಪ್ರಾಬಬಿಲಿಟಿ ಇರುತ್ತೆ ನಿಮಗೆ. ಆ್ಯಂಡ್ ದಿಸ್ ಇಸ್ ದ ರಿಯಾಲಿಟಿ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಯಾಕೆಂದರೆ ಎಲ್ಲರೂ ನಿಮ್ಮ ಕ್ಯಾಲಿಬರ್ ಇರೋ ಹುಡುಗರು ಮಾಸಲ್ಲಿ ಇರ್ತಾರೆ, ಹಾಗಾಗಿ ರ್ಯಾಂಕ್ ತೆಗೆಯೋದು ಕಷ್ಟ ಆಗುತ್ತೆ. ಯಾರು ಆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಾರಲ್ಲ ಅವರೆಲ್ಲ ಗೆದ್ದೊಳ್ದು ಬಿಡ್ತಾರೆ. ನೀವು ಲಾಸ್ಟ್ ಮೂಮೆಂಟಲ್ಲಿ ಎಫರ್ಟ್ ಬಿಟ್ಬಿಟ್ರೆ ಬೋರ್ಡ್ ಎಕ್ಸಾಮ್ ಆದಮೇಲೆ ಹೋಯಿತು ನಿಮ್ಮ ರ್ಯಾಂಕಿಂಗು. ಸೊ ನೆಕ್ಸ್ಟ್ ಒಬ್ಬರು ಹುಡುಗರು ನೋಡಿ. ಸೊ ಇವರು ಎಷ್ಟು 23,288 ರ್ಯಾಂಕಿಂಗ್ ಇಂಜಿನಿಯರಿಂಗ್ ಬಂದಿತ್ತು, ಬಟ್ ಸ್ಟಿಲ್ ಇವರಿಗೆ ನೀಟಲ್ಲಿ ಚೆನ್ನಾಗಾಯಿತು, ಮೆಡಿಕಲ್ ಸೀಟ್ ಸಿಕ್ತು. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವರು ಇದರಲ್ಲಿ ಬೋರ್ಡ್ಸಲ್ಲಿ 273 ಆಗಿತ್ತು ಆ್ಯಂಡ್ ಬರೀ 97 ಆಗಿತ್ತು CETಲಿ PCMಯಿಂದ. ನಾನು ಬಯಾಲಜಿ ನೋಡಿ ಇವರು ಎಷ್ಟು ಸ್ಟ್ರಾಂಗ್ ಇದ್ರು ಅಂದರೆ 52 ತೆಗೆದಿದ್ರು CETಲಿ, ಬಟ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಇದು ಮ್ಯಾಟ್ರ್ ಆಗಲ್ಲ ಅಲ್ವಾ. ಸೊ PCMಯಿಂದ ಬರೀ 97, ಸೊ ಲೆಸ್ ದ್ಯಾನ್ 35 ಪರ್ ಸಬ್ಜೆಕ್ಟ್ ಸ್ಕೋರ್ ಮಾಡಿದರು, ಬಟ್ ಸ್ಟಿಲ್ ಅವರಿಗೆ 23,000 ಇಸ್ ಅ ವೆರಿ ಗುಡ್ ರ್ಯಾಂಕಿಂಗ್. ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಇವರು 26,831 ರ್ಯಾಂಕ್ ಬಂದಿತ್ತು ಇವ್ರದ್ದು. ಬೋರ್ಡ್ಸಲ್ಲಿ ದೇ ಹ್ಯಾವ್ ಸ್ಕೋರ್ಡ್ 272 ಆ್ಯಂಡ್ ಇನ್ CET ದೇ ಹ್ಯಾವ್ ಸ್ಕೋರ್ಡ್ 93 ಅಂದರೆ ಅರೌಂಡ್ 31 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್. PCM 31 ಔಟ್ ಆಫ್ 60. ಸೊ 50% ಅಷ್ಟೇ CETಲಿ ಬರ್ತಾ ಇರೋದು ಮಾರ್ಕ್ಸು, ಬಟ್ ಸ್ಟಿಲ್ ರ್ಯಾಂಕ್ ಈ ಥರ ಬರ್ತದೆ. ಯಾಕೆ ಅಂದರೆ ಕ್ಲೀನಾಗಿ ಫೋಕಸ್ ಮಾಡಿ ಓದಬೇಕು. ನಾವು ಹೇಳಿದ್ದನ್ನು ಓದಿದ್ರೆ ಸಾಕೊಂಡ್ರು, ಯಾಕ್ರೋ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋತೀರಾ. ಆ್ಯಂಡ್ ಇವರಿಗೆ ದಯಾನಂದ್ ಸಾಗರಲ್ಲಿ ಸೀಟ್ ಆಯಿತು ನೋಡಿ, ಅವರ ಪೇರೆಂಟಿನ ಒಂದಿದು ಗಾಟ್ ಎಕ್ಸ್ಪೆಕ್ಟೆಡ್ ಸೀಟ್. ಓಕೆ, ಇವ್ರಿಗೆ ದಯಾನಂದ್ ಸಾಗರಲ್ಲಿ ಸೀಟ್ ಸಿಕ್ತು, ಆಯಿತಾ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ನೋಡೋಣ. ಇವ್ರಿಗೆ 28,350 ಇತ್ತು. ಸೊ ಇವ್ರಿಗೆ ಲೆಸ್ ದ್ಯಾನ್ 90% ಬಂದಿತ್ತು ಬೋರ್ಡ್ಸಲ್ಲಿ, 264 ಅಂದರೆ 88% ಅರೌಂಡ್.
ಆಯಿತಾ. 270ಗೆ 90 ಆಗುತ್ತೆ. ಸೊ ಅಂದಾಜಿಗೆ ಹೇಳ್ತಾ ಇದ್ದೀನಿ 88%. ಸೊ ಬೋರ್ಡ್ಸಲ್ಲಿ ನೋಡಿ ಸಿ ಇ ಟಿಲಿ 96 ಆಗಿತ್ತು. ಸೊ ಅವ್ರಿಗಿಂತ ಇವ್ರಿಗೆ ಸ್ವಲ್ಪ ಜಾಸ್ತಿ ಬಂದಿದೆ ಸಿ ಇ ಟಿಲಿ, ಕರೆಕ್ಟಾ, 3 ಮಾರ್ಕ್ಸ್ ಜಾಸ್ತಿ. ಬಟ್ ಇಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟು. ಸೊ ಒಂದು 8 ಮಾರ್ಕ್ ಡಿಫ್ರೆನ್ಸಲ್ಲಿ ಬೋರ್ಡ್ಸಲ್ಲಿ ಇಲ್ಲಿ 4 ಮಾರ್ಕ್ ಬಂದರೂ ಅವ್ರಿಗಿಂತ ಜಾಸ್ತಿ ರ್ಯಾಂಕ್ ಕೊಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಎರಡರಲ್ಲೂ ಚೆನ್ನಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟು ಮಕ್ಕಳೇ. ಸೊ ಅರೌಂಡ್ 32 ಮಾರ್ಕ್ಸ್ ಇನ್ ಈ ಸಬ್ಜೆಕ್ಟ್ ತೆಗೆದಿದ್ದಾರೆ. ಇವರಿಗೆ ದಯಾನಂದ್ ಸಾಗರ್ ಅಕಾಡೆಮಿ ಕಾಲೇಜಲ್ಲಿ ಸಿಕ್ತು. ಸೊ ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ 30,000 ರ್ಯಾಂಕ್ ತನಕನೂ ನಾನು ರೋಡ್ ಮ್ಯಾಪನ್ನು ತೋರಿಸಿದ್ದೀನಿ. ಇನ್ನೂ ಹಲವಾರು ಸ್ಟೂಡೆಂಟ್ ಇದ್ದರು. 1.3 ಲ್ಯಾಕು ಹೋಗಿತ್ತು ಲಾಸ್ಟ್ ಇಯರ್ ನಮ್ಮ ಕೌನ್ಸಿಲಿಂಗ್ ಥ್ರೂ ಹೋದವ್ರೆ. ಥಿಂಗ್ ಇಸ್, ನಾವು ಎಲ್ರಿಗೂ ಒಂದೇ ಥರನೇ ಸಜೆಷನ್ ಕೊಟ್ಟಿರ್ತೀವಿ. ಕೆಲವ್ರು ತಗೊಳ್ತಾರೆ, ಕೆಲವ್ರು ತಗೊಳ್ಳೋದಿಲ್ಲ. ಸೊ ನಿಮಗೆ ಇದೇ ಚಾಪ್ಟರ್ ಮೇಲೆ ಫೋಕಸ್ ಮಾಡ್ರು ಅಂತ ಗಿಣಿಗೆ ಹೇಳ್ದಂಗೆ ವರ್ಷಗಟ್ಟಲೆಯಿಂದನೂ ಹೇಳ್ತಾನೆ ಇದ್ದೀನಿ. ಬೇಕಾದ್ರೆ ಹೋಗಿ ನಮ್ಮ ಹಳೆಯ ವೀಡಿಯೋನು ಚೆಕ್ ಮಾಡಿ, ಅದೇ ಥರನೇ ಹೇಳಿದ್ದೀನಿ. ಇವತ್ತು ಅದನ್ನೇ ಹೇಳ್ತೀನಿ. ಬಟ್ ನೀವು ಕೇಳೋರಾಗಿರಬೇಕು. ನೀವು ಸಜೆಷನನ್ನು ಕೇಳಿದ್ರೆ, ಯಾಕಂದರೆ ನಾವು ಕ್ವಾಲಿಫೈಡ್ ಟೀಚರ್ ಇದ್ದೀವಿ. ಸೊ ನಾವು ಹೇಳೋದನ್ನು ಒಂಚೂರು ಕೇಳಿ, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಅದನ್ನೇ ಫೋಕಸ್ ಮಾಡಿ ಮಕ್ಕಳೇ. ನಿಮಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ನೀಡ್ ನಾಟ್ ವರಿ, ಅದ್ರಲ್ಲಿ ಡೌಟೇ ಬೇಡ, ಆಯಿತಾ. ಸೊ ಹಾಗಾದರೆ ಈಗೆಲ್ಲ ಡಿಸ್ಕಸ್ ಮಾಡಿದ್ನಲ್ಲ, ಇವರೆಲ್ಲ ನಮ್ಮ ದ್ರೋಣ 2025 ಬ್ಯಾಚಿನ ಸ್ಟೂಡೆಂಟ್ಸ್, ಓಕೆನಾ. ಸೊ ಈ ದ್ರೋಣ 2025 ಈ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಗೆ ಅಂತಲೇ ಇರೋದು ಸ್ವಲ್ಪ ಲಿಮಿಟೆಡ್ ಟೈಮಲ್ಲೇ ನಾವು ನಿಮಗೆ ಟೀಚಿಂಗನ್ನು ಮಾಡಿಕೊಡ್ತೀವಿ, ಆಯಿತಾ. ದ್ರೋಣ 2026 ಬ್ಯಾಚ್ ಇವಾಗ ಅವೈಲೇಬಲ್ ಇದೆ. ಸೊ ಎಲ್ಲಿ ಜಾಯ್ನ್ ಆಗಬೇಕು ಅಂತ ಕೇಳಿದ್ರೆ, ಫಿಸಿಕ್ಸ್ ಪೆಪ್ಟಾಕ್ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ. ಸೊ ಆ್ಯಪ್ ಸಿಗ್ತಾ ಇಲ್ವಾ, ಈ ನಂಬರ್ಗೆ ಫೋನ್ ಮಾಡಿ. ಇದು ನನ್ನದೇ ಪರ್ಸನಲ್ ಫೋನ್ ನಂಬರ್. ನಾನು ನಿಮಗೆ ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಎನ್ರೋಲ್ ಆಗಬೇಕು ಅಂತ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಟೀಚಿಂಗ್ ಇರುತ್ತೆ. ಅದಾದಮೇಲೆ 1-on-1 ಕೌನ್ಸಿಲಿಂಗ್, ನಿಮ್ಮ ಕಾಲೇಜ್ ಅಡ್ಮಿಷನ್ವರೆಗೂ ಪ್ರತಿ ಹಂತದಲ್ಲೂ ಇಲ್ಲೇ ಎಕ್ಸಿಟ್ ತಗೋಬೇಕು ಅಂತ ಪ್ರಾಪರ್ ಗೈಡೆನ್ಸ್ನ ಕೊಟ್ಟು ನಿಮಗೆ ಕಾಲೇಜಿಗೆ ಕಳಿಸಿ ನಾವು ಕಾಲೇಜ್ ಗೇಟಿಂದ ಟಾಟಾ ಮಾಡ್ತೀವಿ. ಸೊ ಲಿಟ್ರಲಿ ತೊಗೋಬೇಡಿ ಈ ಮೀನಿಂಗ್ನ, ಕಾಲೇಜ್ ತನಕ ಬರ್ತೀವಿ ಅಂತ, ಬಿಕಾಸ್ ಅಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ ನಮಗೆ, ಆಯಿತಾ. ಸೊ ನಿಮಗೆ ಮಾಕ್ ಟೆಸ್ಟು ಎಲ್ಲದೂ ಈ ಬ್ಯಾಚಲ್ಲಿ ಇನ್ಕ್ಲೂಡೆಡ್ಡು. ಇಲ್ಲ ಸರ್ ನನಗೆ ಬರೀ ಟೀಚಿಂಗ್ ಸಾಕು, ನಾನೇ ಕೌನ್ಸಿಲಿಂಗ್ ಮಾಡ್ಕೋತೀನಿ ಎಂದವರು ಬೇಕಾದರೆ ಸುದರ್ಶನ ಅಂತ ಬ್ಯಾಚಿಗೆ ಸೇರ್ಕೋಬೋದು. ಇದು 3,000 ರುಪೀಸ್. ಬರೀ PCM ಟೀಚಿಂಗ್ ಇರುತ್ತೆ, ಮಾಕ್ ಟೆಸ್ಟ್ ಇರುತ್ತೆ. ಟೀಚಿಂಗ್ ವೈಸ್ ಎರಡರಲ್ಲೂ ಸೇಮ್ ಇರುತ್ತೆ. ಬಟ್ ಇದರಲ್ಲಿ ಕೌನ್ಸಿಲಿಂಗ್ ಇನ್ಕ್ಲೂಡೆಡ್ಡು, ಇದರಲ್ಲಿ ಕೌನ್ಸಿಲಿಂಗ್ ಇರೋದಿಲ್ಲ, ಅಷ್ಟೇ ಡಿಫ್ರೆನ್ಸ್, ಆಯಿತಾ. ಸೊ ನಮ್ಮಲ್ಲಿ ಎಲ್ಲ ಟೀಚರ್ಸು PUC ಕ್ವಾಲಿಫೈಡ್ ಟೀಚರ್ಸೇ, PUC ಟೀಚಿಂಗಿಗೆ ಕ್ವಾಲಿಫೈಡ್, ಆಯಿತಾ. ಒಬ್ಬರಂತೂ PhD ಸ್ಟೂಡೆಂಟ್ಸ್ನೆಲ್ಲ ಟ್ರೈನ್ ಮಾಡಿಬಿಟ್ಟಿದ್ದಾರೆ. ಶಿ ಈಸ್ ಎ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಶಿ ಹ್ಯಾಸ್ ವರ್ಕ್ಡ್ ಆ್ಯಸ್ ಅ ಪ್ರೊಫೆಸರ್ ಇನ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಲಂಡನ್. ಸೊ ಅಂಥ ಟೀಚರ್ ನಿಮಗೆ, ಅವರು RV ಕಾಲೇಜಲ್ಲಿ 5 years ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದಾರೆ. PES ಅಲ್ಲಿ 1.5 year ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಥರದ ಕ್ವಾಲಿಟಿ ಟೀಚರ್ನ ನಿಮಗೆ ಆಚೆ ಕಡೆ ಹುಡ್ಕೋದು ಕಷ್ಟ. ಅಂಥವ್ರು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಟೀಚ್ ಮಾಡ್ತಾರೆ. ಸೊ ನೀಡ್ ನಾಟ್ ವರಿ ಅಬೌಟ್ ದ ಅಥೆಂಟಿಸಿಟಿ ಆಫ್ ಟೀಚಿಂಗ್ ಆನ್ ಅವರ್ ಆ್ಯಪ್ ಟು, ಆಯಿತಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟು ನಾನು ಯಾವ್ಯಾವ ಸಬ್ಜೆಕ್ಟಿಂದ ಯಾವ್ಯಾವ ಚಾಪ್ಟರ್ಸ್ನ ಟಾರ್ಗೆಟ್ ಮಾಡಬೇಕು ಅಂತ ಯೂಟ್ಯೂಬಲ್ಲೇ ಮಾಡ್ತೀನಿ ಮಕ್ಕಳೇ. ಸೊ ಅಟ್ಲೀಸ್ಟ್ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಹೆದರ್ಕೋಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ. ಚೆನ್ನಾಗಿ ಓದಿ, ಎಫರ್ಟ್ಸ್ ಅಷ್ಟೇ ನಿಮ್ಮ ತಲೆಯಲ್ಲಿರಲಿ. ರಿಸಲ್ಟ್ ಬಗ್ಗೆ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಈಗಲೇ. ಸೊ ಅದು ಏನೇ ರಿಸಲ್ಟ್ ಬರಲಿ ಅದಕ್ಕೆ ಜಸ್ಟಿಫಿಕೇಷನ್ ನಾವು ಕೊಡಿಸ್ತೀವಿ ಕೌನ್ಸಿಲಿಂಗಲ್ಲಿ, ಆಯಿತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabharana signing off with a smile. I will meet you guys in the next video. Until then, have a nice day. Bye.